ಹೆಲೋ ಎವ್ರಿವನ್, ಇದು ಬಂದು ಥರ್ಸ್ಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರೆಡ್ ಟೋಸ್ಟ್ನ ಮಾಡ್ಕೊತಾ ಇದ್ದೀನಿ. ಮೊದಲೊಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ, ಕ್ಯಾಬೇಜ್, ಕ್ಯಾಪ್ಸಿಕಮ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲನೂ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಅರಿಶಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಟೊಮೊಟೊ ಹಾಗೆ ಸ್ವಲ್ಪ ಕ್ಯಾರೆಟ್ನ ಕೂಡ ತುರಿದುಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಈ ಹಂತದಲ್ಲೇ ರುಚಿಗೆ ತಕ್ಕಂತೆ ಉಪ್ಪು ಹಾಗೆ ಬೇಯಿಸಿಟ್ಕೊಂಡಿರುವಂಥ ಕಾರಣ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈಗ ಇದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಸಾಂಬಾರು ಪುಡಿ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ತವಾನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ತವಾ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬಟರ್ ಆಗಲಿ ತುಪ್ಪನ ಆಗಲಿ ಅಪ್ಲೈ ಮಾಡಿದ್ದಾದಮೇಲೆ ಈ ಥರ 2 ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಮಾಡಿ ಇಟ್ಕೊಂಡಿರೋಂಥ ಸ್ಟಫಿಂಗ್ನ ಈವನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸಸ್ನ ಕೂಡ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪ ಆಗಲಿ ಬಟರ್ ಆಗಲಿ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಕ್ಕ ಟೇಸ್ಟಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ ರೆಡಿಯಾಗಿ ಹೋಗ್ಬಿಡುತ್ತೆ. ಇನ್ನು ನಾವು ತಿಂತಾಯಿದ್ರೆ ನಮ್ಮ ಅಮ್ಮ ಕೂಡ ಬಂದರು. ಸರಿ ಅವ್ರಿಗೆ ಕಾಫಿ ಮಾಡಿಕೊಟ್ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಡೆ ಕಾಫಿ ಹಾಗೆ ಅವ್ರಿಗೂ ಕೂಡ ಬ್ರೆಡ್ ಟೋಸ್ಟ್ನ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಸೊ ಅಮ್ಮ ಬಂದರೆ ಅಂತೂ ತುಂಬಾ ಖುಷಿ ನನಗೆ ಮತ್ತು ನನ್ನ ಮಕ್ಕಳಿಗಂತೂ ನಮ್ಮ ಚಾರ್ವಿಕ್ಗಂತೂ ತುಂಬ ಇಷ್ಟ ಅವರಂದರೆ. ಸೊ ಹಂಗಾಗಿ ಸರಿ ಅವ್ರು ಬಂದಿದ್ದ ತಕ್ಷಣ ಸುಮ್ಮನೆ ಇರ್ತಾರೆ, ಬಂದಿದ್ದ ತಕ್ಷಣ ಮಕ್ಕಳನ್ನ ಎತ್ಕೊಂಡ್ಬಿಡ್ಬೇಕು. ಸರಿ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ನಾನು ಅಷ್ಟರಲ್ಲಿ ಬ್ರೆಡ್ ಟೋಸ್ಟ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ತಿಂದುಬಿಟ್ಟು ಚಾರ್ವಿಕ್ ಪಾನಿಪುರಿ ಬೇಕು ಅಮ್ಮಮ್ಮ ಅಂತ ಕೇಳ್ತಿದ್ದ. ಸೊ ಹಂಗಾಗಿ ಪಾನಿಪುರಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವೆಷ್ಟೇ ತಿಂದರೂ ಕೂಡ ಒಂಥರ ಅಮ್ಮ ಕೊಡ್ಸೋದ್ರಲ್ಲಿ ತುಂಬ ಖುಷಿ ಇರುತ್ತೆ ಅಂತ ಹೇಳ್ಬೋದು. ಅದು ಏನೇ ಆಗಿರಲಿ ನಾವೆಷ್ಟೇ ಖರ್ಚು ಮಾಡಿ ತೊಗೊಂಡು ತಿಂದರೂ ಕೂಡ ಅಮ್ಮ ಕೊಡಿಸಿ ತಿನ್ನಿಸೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೈಟ್ ಸ್ಪೆಷಲ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿನ ಮಾಡ್ಕೊಂಡಿದ್ದೆ. ಚಾರ್ವಿಕ್ ಬೆಳಿಗ್ಗೆನೇ ಆರ್ಡ್ರ್ ಮಾಡಿದ್ದ ನನಗೆ ಅಮ್ಮಮ್ಮ ಬರ್ತಾ ಇದ್ದಾರೆ ಎಗ್ ಬಿರಿಯಾನಿ ಮಾಡು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅದನ್ನು ಮಾಡಿದೆ. ಇಲ್ಲ ಅಮ್ಮಂದ್ರು ಮಗಳ ಮನೆಗೆ ಬಂದರೆ ಸುಮ್ಮನೆ ಬರಲ್ಲ, ತರಕಾರಿ ರೆಡಿ ಮಾಡಿಕೊಂಡು ಸಾಂಬಾರು ಪುಡಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಈ ಥರ ಎಲ್ಲನೂ ಕೂಡ ನೋಡ್ಕೊಂಡು ಬರ್ತಾರೆ. ಬರಬೇಕಾದ್ರೆ ಸ್ವಲ್ಪ ತರಕಾರಿ ಕೂಡ ರೆಡಿ ಮಾಡ್ಕೊಂಬಂದಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅಮ್ಮಂದ್ರೆ ಹಾಗೆ ಇಡೀ ಲೈಫ್ನ ನಮಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮಗೆ ಮದುವೆ ಆದಮೇಲೆ ನಮಗೆ ಮಕ್ಕಳಾದ್ಮೇಲೆ ಗೊತ್ತಾಗೋದು ಅಮ್ಮ ಅಂದರೆ ಏನು ಅಂತ. ಐ ಲವ್ ಯು ಸೋ ಮಚ್ ಮಾ. ನನ್ನ ಲೈಫಲ್ಲಿ ನಾನು ಇರೋವರೆಗೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೇ ಮಾಡ್ತೀನಿ ನಿನಗೋಸ್ಕರ. ಈ ಮಿನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ